ಏನು ಹೇಳ್ತಿದೆ ಶ್ರೀವಲ್ಲಿ? ಆ ವಿಜಯಾಂಬಿಕಾ ನಿಮ್ಮ ಅಮ್ಮನ ಹತ್ರ ಮಾತಾಡ್ತಾ ಇಲ್ಲ? ಹೌದು ಸುಬ್ಬು, ಆ ವಿಜಯಾಂಬಿಕಾ ಮೊದಲೇ ಫೋನ್ ಮಾಡಿ ನಿಮ್ಮ ಮನೆಗೆ ಅದ್ಯಾರೋ ಬಾಡಿಗೆ ಇದೆಲ್ಲ ಹೆಂಗ್ಸು ಅವಳ ಫೋಟೋ ಕಳಿಸು ಅಂತ ಕೇಳಿದಾಳೆ. ಹೌದಾ? ಅದಕ್ಕೆ ನಿಮ್ಮಮ್ಮ ಏನು ಹೇಳಿದ್ರು? ಫೋಟೋ ಕಳಿಸ್ಬಿಟ್ರಾ? ಇಲ್ಲ ಇಲ್ಲ ಇಲ್ಲ, ನಮ್ಮಮ್ಮ ಕಳ್ಸಕ್ಕಾಗಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಅದಕ್ಕೆ ಬೇರೆ ದಾರಿ ಇಲ್ಲದೆ ಆ ವಿಜಯಾಂಬಿಕಾ ಇಲ್ಲಿವರೆಗೂ ಬಂದಿರೋದು. ಹಾಗಾದ್ರೆ ನನ್ನ ಅನುಮಾನ ನಿಜ ಆಗಿದೆ. ವಿಜಯಾಂಬಿಕಾಗೆ ಇಲ್ಲಿರೋದು ನಂದಿನಿ ಅಮ್ಮೋರೇನಾ ಅನ್ನೋ ಅನುಮಾನ ಬಂದ್ಬಿಟ್ಟಿದೆ. ಅವಳಿಗೆ ಈ ವಿಷಯ ಹೇಳಿರೋದನ್ನ ಮಾವನೇ ಆಗಿರ್ತಾರೆ. ಈಗ ಏನು ಮಾಡೋದು ಸುಬ್ಬು? ನಂದಿನಿಯವ್ರು ಬೇರೆ ಎಲ್ಲಿ ಹೋಗಿದ್ದಾರೋ ಏನೋ ಒಂದು ಗೊತ್ತಿಲ್ಲ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಶ್ರೀವಲ್ಲಿ. ಆದರೆ ನೀನು ಮಾತ್ರ ಈ ವಿಷಯ ಯಾರಿಗೂ ಹೇಳಕ್ಕೆ ಹೋಗ್ಬೇಡ, ನೀನಲ್ಲೇ ಇರಲಿ. ಸರಿ ಸುಬ್ಬು, ಅವ್ರ ಬಗ್ಗೆ ಏನಾದರೂ ಗೊತ್ತಾದರೆ ನನಗೆ ತಿಳಿಸು, ನಾನಿನ್ನು ಬರ್ತೀನಿ. ಎಲ್ಲೋಗಿದ್ಯಪ್ಪ ಇಷ್ಟೊತ್ತು? ನಂದಿನಿ ಅಮ್ಮವ್ರನ್ನ ಹುಡ್ಕೊಂಡು ಹೋಗಿದ್ದೆ ಕಣೋ. ದೇವಸ್ಥಾನದಲ್ಲಿ, ಪಾರ್ಕ್ನಲ್ಲಿ, ಬಸ್ ಸ್ಟ್ಯಾಂಡಲ್ಲಿ ಎಲ್ಲ ಕಡೆ ಹುಡುಕ್ದೆ ಕಣೋ. ಆದರೂ ನಂದಿನಿ ಅಮ್ಮವರು ಎಲ್ಲೂ ಸಿಗ್ಲಿಲ್ಲ ಕಣೋ. ನನಗೆ ಯಾಕೋ ತುಂಬ ಆತಂಕ ಆಗ್ತಿದೆ ಕಣೋ. ನಂದಿನಿ ಅಮ್ಮವರು ಅವ್ರಾಗ ಅವ್ರು ಹೋದ್ರೋ ಅಥವಾ ಬೇರೆ ಯಾರು ಕರ್ಕೊಂಡೋದ್ರೋ ಒಂದು ಗೊತ್ತಾಗ್ತಿಲ್ಲ ಕಣೋ. ಇಲ್ಲಪ್ಪ, ನಂದಿನಿ ಅಮ್ಮವರು ಅವರೇ ಹೋಗಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅನ್ನೋ ವಿಷಯ ನಮಗೆ ಮಾತ್ರ ಅಲ್ಲ, ವಿಜಯಾಂಬಿಕಂಗೂ ಗೊತ್ತಿಲ್ಲ. ಹೇಗೆ ಹೇಳ್ತೀಯ ಮಗನೇ? ಹೆಂಗೆ ಅಂದರೆ, ವಿಜಯಾಂಬಿಕಾ ಇಲ್ಲಿರೋದು ನಂದಿನಿ ಅಮ್ಮೋರೇನಾ ಅನ್ನೋ ಅನುಮಾನದಲ್ಲಿ ಹುಡ್ಕೊಂಡ್ ಬಂದಿದ್ದಾರೆ ಅಷ್ಟೇ. ಇಲ್ಲಿರೋದು ನಂದಿನಿ ಅಮ್ಮೋರೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅದಕ್ಕೆ ಹೇಳ್ತಿರೋದು, ಅವಳಿಗೆ ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅನ್ನೋ ಜಾಗನೇ ಗೊತ್ತಿರಲ್ಲ. ಒಂದಂತೂ ನಿಜಪ್ಪ, ನಂದಿನಿ ಅಮ್ಮವ್ರು ಎಲ್ಲೇ ಇದ್ರೂ ಸೇಫ್ ಆಗಿರ್ತಾರೆ, ತಲೆ ಕೆಡಿಸ್ಕೋಬೇಡ. ಸದ್ಯ ಇದೊಂದು ಮಾತಿಂದ ನಂಗೆ ಸಮಾಧಾನ ಆಯ್ತಪ್ಪ. ನನ್ನ ತಂದೆ ತಾಯಿ ತಿನ್ಸಿರೋ ಪ್ರತಿಯೊಂದು ತುತ್ತಿನ ಜೊತೆಗೆ ನನಗೆ ಜೀವನದ ನೀತಿಗಳನ್ನು ಹೇಳ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಜೀವನದಲ್ಲಿ ಹೇಗೆ ಗೆಲ್ಲಬೇಕು, ಹೇಗೆ ಸೋಲ್ಗಳನ್ನು ಎದುರಿಸಬೇಕು, ಹೊಸ ದಾರಿಗಳನ್ನು ಹೇಗೆ ಕಂಡುಹಿಡ್ಕೋಬೇಕು, ಭಾವುಕತೆ ಜೊತೆಗೆ ಬುದ್ಧಿವಂತಿಕೆ ಕೂಡ ಎಷ್ಟು ಮುಖ್ಯ ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ದಾರೆ. ಕೆಲವು ಕ್ಷಣಗಳಲ್ಲಿ ಭಾವನೆಗಳು ನಮ್ಮ ಬುದ್ಧಿಗೆ ಮಂಕು ಬೂದಿನ ಇರಿಸ್ಬಿಡತ್ತೆ. ಭಾವನೆಗಳು ನಮ್ಮ ಕಣ್ಣನ್ನ ಮಂಜಾಕ್ಸತ್ತೆ. ಆಗ ನಮ್ಮ ಬುದ್ಧಿ ಓಡಲ್ಲ. ಆದ್ರೆ ಈಗ ಭಾವನೆಗಳನ್ನ ಉಳಿಸ್ಕೊಳ್ಬೇಕು ಅಂದ್ರೆ ಬುದ್ಧಿ ಉಪಯೋಗಿಸಲೇಬೇಕಾಗತ್ತೆ. ಎದುರಿಗೆ ಬರೋ ಶತ್ರುಗಳನ್ನ ಎದುರಿಸಬಹುದು, ಆದ್ರೆ ಬೆನ್ ಹಿಂದೆ ನಿಂತು ಹೊಂಚಾಕೋ ಶತ್ರುಗಳನ್ನ ಬೇರೆ ರೀತಿನೇ ಕಂಡುಹಿಡಿಬೇಕಾಗತ್ತೆ. ಇದೆಲ್ಲಾನು ನನ್ನ ಇಷ್ಟು ವರ್ಷದ ಜೀವನಾನುಭವದಲ್ಲಿ ತಿಳ್ಕೊಂಡಿದ್ದೀನಿ. ಇನ್ನು ಮುಂದೆ ಯಾವ ಶತ್ರುಗಳು ನನ್ನನ್ನು ಮುಟ್ಟೋದಕ್ಕಾಗಲ್ಲ. ನಿಮ್ಮ ಬಗ್ಗೆ ನಮಗೆ ಗೊತ್ತಿಲ್ವಾ ಅಮ್ಮೋರೆ? ನಿಮ್ಮ ಜೊತೆ ಭಕ್ತಿಯಿಂದ ಇದ್ರೆ ಸಾಕ್ಷಾತ್ ಲಕ್ಷ್ಮಿ, ಮಹಾಲಕ್ಷ್ಮಿ, ಅನ್ನಪೂರ್ಣೇಶ್ವರಿ ಅದೇ ನಿಮ್ಮ ಜೊತೆ ಶಕ್ತಿ ತೋರ್ಸಕ್ ಬಂದ್ರೆ ಚಂಡಿ ಚಾಮುಂಡಿ ಎಲ್ಲ ಇಲ್ಲ ಅಂದಿದ್ರೆ ಇಷ್ಟು ವರ್ಷ ಎಲ್ರು ಕಣ್ತಪ್ಸಿ ನಿಮ್ಮ ಗುರಿಗೋಸ್ಕರ ಕಾಯಕ್ಕಾಗ್ತಿತ್ತ? ನೀನ್ ಇದನ್ನೆಲ್ಲ ಹೇಳ್ತಿರೋದು ನಿನಗೆ ನನ್ನ ಮೇಲಿರೋ ಅಭಿಮಾನದಿಂದ. ಆದರೆ ನಾನು ಇಷ್ಟೆಲ್ಲ ಮಾಡ್ತಿರೋದು ನನ್ನ ಸ್ವಾಭಿಮಾನಕ್ಕೋಸ್ಕರ. ನಾನು ಇಲ್ಲಿ ಬಂದು ಉಳ್ಕೊಂಡಿರೋದು ಖಂಡಿತ ಅಜ್ಞಾತವಾಸ ಅಲ್ಲ, ಪುಟ್ಟದಾಗಿ ದಾರಿ ಬದಲಾಯಿಸಿದ್ದೀನಿ ಅಷ್ಟೆ. ಈ ನಂದಿನಿ ಜೀವನಕ್ಕೆ ಕೊಳ್ಳಿ ಇಟ್ಟೋರನ್ನ ಸುಟ್ಟು ಬೂದಿ ಮಾಡದೆ ನಾನು ಬಿಡೋದಿದೆ. ನನಗೆ ಅನ್ಯಾಯ ಮಾಡಿದವ್ರಿಗೆ ಅಂತ್ಯ ಕಾಣಿಸ್ದೆ ನಾನು ಸುಮ್ಮನೆ ಬಿಡೋದಿದೆ. ಬಂದೇ ಬರ್ತಾನೆ ಬಾವ, ಬಂದೇ ಬರ್ತಾನೆ. ಬಂದ ಒಡನೆಯೇ ನನ್ನನ್ನು ಕಂಡು ಅಂತ ಅನ್ನುತ್ತಾನೆ. ಆ ಓ ನನ್ನ ಬಾವ ನನ್ನನ್ನು ಬಿಟ್ಟು ಹೋಗಿ 28 ಗಂಟೆ 8 ನಿಮಿಷ 18 ಸೆಕೆಂಡ್ಗಳಾಯ್ತು. ಬಾವ, ಸೀತೆ ರಾಮನ್ ಬಿಟ್ಟು 14 ವರ್ಷ ಇದ್ಲಂತೆ. ನಾನು ಇದ್ದೆ 14 ವರ್ಷ ಅಲ್ಲ, ಅದಕ್ಕಿಂತ ಜಾಸ್ತಿ ವರ್ಷ ನನ್ನ ಬಾವನ್ ಬಿಟ್ಟಿದ್ದೆ ನಾನು. ಆದ್ರೆ ಹೇಗೋ ನನ್ನ ಭಾವ ಬಂದ್ರು ಅಂತ ಖುಷಿ ಪಡೋದ್ರಲ್ಲೇ ಬಾಬಾ ಹೊರಟೇ ಹೋದ್ರು. ಆದ್ರೂ ಈ ಕಾರ್ತಿಕೇಯ ಒಂದೇ ಒಂದು ಅವಕಾಶ ಕೊಡಬೇಕಿತ್ತು.
ನನಗೇನ್ ಮಾಡ್ಲಿ? ಐ ಲವ್ ಯು ಬಾವ, ಮಿಸ್ ಯು ಬಾವ. ಮಾಡ್ಲಿ ಈಗ? ನಾನು ಏನ್ ಮಾಡ್ಲಿ? ಹಾ, ಕೈ ಮೇಲೆ ಬಾವನ ಹೆಸರು ಹಚ್ಚಿ ಹಾಕಿಸ್ಕೊಂಡು ಫೋಟೋ ತೆಗೆದು ಸ್ಟೇಟಸ್ ಹಾಕ್ಬಿಡ್ತೀನಿ. ಅವಾಗ ಬಾಬಾ ಬರ್ತಾರ? ಎರಡು ಟೈರ್ಗೆ ಬೆಂಕಿ ಹಚ್ಚಿ ಧರಣಿ ಕುತ್ಕೊಂಡ್ಬಿಡ್ತೀನಿ. ಬಾಬಾ ಬರ್ತಾರೆ. ಕಾಂತಮ್ಮ, ಏನ್ರಿ ಆಗಿದೆ ನಿಮ್ಗೆ? ನಿಮ್ಗೇನಾದ್ರು ಹುಚ್ಚಿಡ್ತಿದ್ಯಾ? ಹೌದು, ನನಗೆ ಹುಚ್ಚಿಡ್ತಿದೆ. ನನಗೆ ಹುಚ್ಚಿಡ್ತಿದೆ ಕಡೆ. ನನಗೆ ನನ್ನ ಗಂಡನ ಹುಚ್ಚಿಡ್ತಿದೆ, ನನ್ನ ಇನಿಯನ ಹುಚ್ಚಿಡ್ತಿದೆ, ನನ್ನ ಪ್ರಿಯತಮನ ಹುಚ್ಚಿಡ್ತಿದೆ. ಅವರೆಲ್ಲ ಯಾರಜ್ಜಿ? ಗಂಡ ಅಂದ್ರೆ ತಾತ, ಈ ಪ್ರಿಯತಮ ಇನಿಯ ಅಂದ್ರೆ ಯಾರು? ಐಶು, ನಿಮ್ಗೆ ಇದೆಲ್ಲ ಗೊತ್ತಾಗಲ್ಲ ಚಿನ್ನ, ನೀನ್ ಸುಮ್ಮನೆ ಇರು. ರೀ ಕಾಂತಮ್ಮ, ಮಗು ಮುಂದೆ ಏನ್ ಮಾತಾಡ್ಬೇಕು ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ವೇನ್ರಿ ನಿಮ್ಗೆ? ಸುಬ್ರಹ್ಮಣ್ಯ ನಿಮ್ಮ ಯಜಮಾನ್ರನ್ನ ಮನೆ ಬಿಟ್ಟು ಹೋಗು ಅಂತ ಹೇಳಿದಾಗ ನೀವು ಹೋಗಿ ಅಂತ ಹೇಳ್ದ ತಾನೆ? ಅವಾಗ ಸುಮ್ಮನೆ ಇದ್ಬಿಟ್ಟು ಇವಾಗ ಗಂಡ ಗಂಡ ಅಂತಿರಲ್ಲ. ಅಲ್ಲ ರೀ, ನಿಮ್ಮ ಯಜಮಾನ್ರ ಮನೆಯಿಂದ ಹೋಗುವಾಗ ಖುಷಿಯಾಗಿ ಹೋದ್ರು ತಾನೆ? ಅವ್ರಿಗೆ ಬೇಜಾರಾಗಿದ್ರೆ ಬರ್ಬೇಕಾಗಿತ್ತು. ಹೌದಲ್ಲ, ಖುಷಿಯಾಗಿ ಅವ್ರು ಹೋದ್ರು, ಬೇಜಾರು ಮಾಡ್ಕೊಂಡು ಹೋಗ್ಬೇಕಿತ್ತವ್ರು. ಆದ್ರೆ ನಾನ್ ಯಾಕೆ ಬೇಜಾರು ಮಾಡ್ಕೊತಾ ಇದ್ದೀನಿ?